ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಜಗತ್ತು ವಿತ್ ರೇಬಲ್ ಗರ್ಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾನಿದ್ದೀನಿ ನಮ್ಮ ಟೆರೆಸಲ್ಲಿ. ಫುಲ್ಲು ಎನ್ವೈರನ್ಮೆಂಟ್ ಕೂಲಾಗಿದೆ. ಮಳೆ ಸ್ವಲ್ಪ ಬಂದು ಈಗ ಸ್ಟಾಪ್ ಆಗಿದೆ. ಇಲ್ಲಿ ಹಿಂದ್ಗಡೆ ಸ್ಟೇಡಿಯಂ ಕಾಣಿಸ್ತಾ ಇದೆ ಅಲ್ಲ, ಎಲ್ಲ ಆಟ ಆಡ್ತಾಯಿದ್ದಾರೆ ನೋಡಿ. ನೋಡಿ ಎಲ್ಲ ಏನೂ ಕಾಣಿಸ್ತಾ ಇಲ್ಲ ಅನ್ಕೋತೀನಿ. ನೋಡಿ ಎಲ್ಲ ಫುಟ್ಬಾಲು ಎಲ್ಲ ಆಟ ಆಡ್ತಾ ಇದ್ದಾರೆ. ಎನ್ವೈರನ್ಮೆಂಟ್ ಮಾತ್ರ ಫುಲ್ಲು ಕೂಲಾಗಿದೆ. ಆದರೂ ಈ ಥರ ಗ್ರೀನರಿಲಿ ಜೊತೆ ಬದುಕಬೇಕು ಅಂದರೆ ಫುಲ್ಲು ಖುಷಿಯಾಗಿರುತ್ತೆ. ಎಲ್ಲ ಸಿಟಿಲಿ ಬರೀ ಬಿಲ್ಡಿಂಗ್ ನೋಡಿ 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 ಇದಾಗಿರೋದ್ರಿಂದ ಫುಲ್ಲು ಗ್ರೀನರಿ ಪೀಸಾಗಿರುತ್ತೆ. ಯಾವುದೇ ತಲೆನೋವು ಏನೂ ಇರಲ್ಲ, ಆರಾಮಾಗಿರುತ್ತೆ ಜೀವನ. ಯಾವುದೋ ಪಕ್ಷಿ ಕೂಗ್ತಾ ಇದೆ, ಹಾಗೆ ನೋಡಿ ಕೇಳಿಸ್ಕೊಳ್ಳಿ. ಆಟದ ಸೌಂಡ್ ಜೊತೆಗೆ ಪಕ್ಷಿ ಸೌಂಡು ಎಲ್ಲ ಒಂಥರ ಫುಲ್ ಹ್ಯಾಪಿನೆಸ್. ಮೇಲ್ಗಡೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಬಂದೆ. ಟೆರೇಸ್ ಎಲ್ಲ ಫುಲ್ಲು ಮೆಸ್ಸಿ ಆಗಿಬಿಟ್ಟಿದೆ. ಎಲ್ಲ ಒಂಥರ ಕಸ ಎಲ್ಲ ಬಂದಿದೆ. ಈಗ ಇದೊಂಚೂರು ಕ್ಲೀನಪ್ ಮಾಡಬೇಕು. ಬೆಳಗ್ಗೆ ತಾನೇ ಬಟ್ಟೆ ಎಲ್ಲ ಒಗ್ದಾಕಿದ್ವಿ, ಮಳೆ ಬಂದು ನೆಂದಿದೆ. ಇವತ್ತು ನೈಟ್ ಫುಲ್ ಇಲ್ಲೇ ಇದು. ನಮ್ಮ ಸ್ಟೋರ್ ರೂಮ್ ಕೂಡ ಫುಲ್ಲು ಮೆಸ್ಸಿಯಾಗಿದೆ. ನಮ್ಮ ಟೈಲರಿಂಗ್ ಮಿಷಿನ್ ಇಲ್ಲೇ ಇಟ್ಟಿದ್ದೀವಿ ನಾವು. ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ನಾವು ಅಮ್ಮ ಮೊನ್ನೆ ಇಲ್ಲೇ ಇಟ್ಟಿದ್ದಾರೆ, ಅದನ್ನು ಎತ್ಕೊಂಡು ಹೋಗಬೇಕು. ಇದು ಸ್ವಲ್ಪ ಕ್ಲೀನ್ ಮಾಡಬೇಕು, ನೋಡೋಣ ಯಾವಾಗ ಆಗುತ್ತೆ. ಈಗ ಒಂಚೂರು ಟೆರೆಸ್ನ ಕ್ಲೀನ್ ಮಾಡೋಣ ಅಂತ ಇದ್ದೀನಿ, ನೋಡೋಣ. ನೋಡಿ ಇದೆಲ್ಲ ಕ್ಲೀನ್ ಮಾಡೋಣ ಅಂತ ಬಂದೆ. ನನ್ನ ತಮ್ಮಂದು ಥ್ರೋಬಾಲ್ ನೆಟ್ ನೋಡಿ ಇಲ್ಲೇ ಇದೆ, ಬೇಕಾದಾಗ ಹುಡುಕ್ತಾನೆ. ಈಗ ಇಲ್ಲೇ ಬಿಸಾಕಿದ್ದಾನೆ. ಈಗ ಎತ್ತಿ ಇದನ್ನು ಮೇಲೆ ಹಾಕೋಣ, ಹುಡುಕ್ಲಿ ಇನ್ನೂ ಸ್ವಲ್ಪ ದಿನ. ಫುಲ್ಲು ಮೇಲತ್ತಿ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ, ತಡೀರಿ. ನೋಡಿ ಈಗ ಕಾಣಿಸ್ತಾ ಇದೆ ಫುಲ್ಲು ಮೇಲಿಂದ, ಟಾಪ್ ಫ್ಲೋರಿಂದ ಫುಲ್ ಅದೆಲ್ಲ ಲೇಔಟ್ಸ್ಗಳು. ಸೈಟೆಲ್ಲ ಫಿಲ್ ಆಗಿದೆ. ಈಗ ಮನೆ ಕಟ್ಟೋಕ್ಕೆಲ್ಲ ಅಲ್ಲಿ ಲೇಔಟ್ ಹತ್ರ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ಪಿಂಕ್ ಕಲರ್ ಕಾಣಿಸ್ತಾ ಇರೋದು ಒಂದು ಸ್ಕೂಲು, ಮುಸ್ಲಿಂ ಸ್ಕೂಲು. ಆ್ಯಂಡ್ ಈ ಕಡೆ ಇಲ್ಲಿ ವೈಟ್ ಕಲರ್ ಕಾಣಿಸ್ತಾ ಇರೋದು ಮಸೀದಿ. ಅದು ಬ್ಲೂ ಕಲರ್ದೇನೋ ಗೋಲ್ಡನ್ ಇರಬೇಕು. ಇಲ್ಲಿ ನೋಡಿ ಅಲ್ಲಿ ಗ್ರೀನ್ ಕಲರ್ ಕಾಣ್ತಾ ಇದೆಯಲ್ಲ, ಅದು ಕೂಡ ಮಸೀದಿನೇ. ಫುಲ್ಲು ಆ ಸ್ಪೇಸ್ ಎಲ್ಲ ಫುಲ್ಲು ಮಸೀದಿನೇ. ಇಲ್ಲಿ ನಮ್ಮ ಪಕ್ಕದ ಗದ್ದೆಲೆಲ್ಲ ಕಿತ್ತು ಎಲ್ಲನೂ ಕ್ಲೀನ್ ಮಾಡಿ ನೀಟಾಗಿ ಇದು ಮಾಡಿ ಅಲ್ಲೇನೋ ಹಾಕ್ತಾ ಇದ್ದಾರೆ, ಏನೋ ಹಾಕಿದ್ದಾರೆ ಅನಿಸುತ್ತೆ. ಏನು ಅಂತ ಗೊತ್ತಿಲ್ಲ, ನೋಡೋಣ. ಅವ್ರು ಬಂದಮೇಲೆ ಕೇಳ್ಬಿಟ್ಟು ಹೇಳ್ತೀನಿ ಇಂದ ಫೀಲ್ಡ್ ಹೇಗೆ ಕಾಣಿಸ್ತಾ ಇದೆ ಅಂತ. ಲೈಫ್ ತುಂಬ ಬೋರಿಂಗ್ ಅಥವಾ ಬೇಜಾರಾದಾಗ ಈ ಥರ ಸುಮ್ಮನೆ ಬಂದು ಮೇಲೆ ಕೂತ್ಕೊಂಡು ಏನೋ ಯೋಚನೆ ಮಾಡಿಕೊಂಡು ಅಲ್ಲಿ ಆಟ ಆಡೋದನ್ನು ಫೀಲ್ಡಲ್ಲಿ ನೋಡ್ತಾ ಇದ್ದರೆ ಏನೋ ಒಂಥರ ಮನಸ್ಸಿಗೆ ಒಂಚೂರು ಶಾಂತಿ, ಏನೋ ಒಂಥರ ಫೀಲ್ ಓಕೆ ಅಂತ ಅನಿಸುತ್ತೆ. ನಿಮಗೂ ಕೂಡ ಹೀಗೆ ಅನಿಸುತ್ತಾ ಹೇಳಿ. ಇವತ್ತು ಮದ್ದೂರಿಗೆ ಹೋಗಬೇಕು ಅಂತ ರೆಡಿ ಆದೆ. ಮದ್ದೂರಲ್ಲಿ ನಮ್ಮ ಸಿಸ್ಟರ್ದು ಪಾಪುದು ನಾಮಕರಣ ಇತ್ತು. ಅಮ್ಮ ಎಲ್ಲ ಹೋಗಬೇಕು ಅಂತ ರೆಡಿ ಆದೆ. ಲಾಸ್ಟ್ ಮಿನಿಟಲ್ಲಿ ನಾವು ಅಮ್ಮಂಗೂ ನನಗೂ ಕ್ಲಾಶ್. ಅದಕ್ಕೋಸ್ಕರ ನಾನು ಬರಲ್ಲ ಅಂದ್ಬಿಟ್ಟು ಹೋಗಿ ಪಾಚಿ ಮಾಡಿದೆ. ಅವ್ರು ಮುಗಿಸ್ಕೊಂಡು ಬಂದರು, ಚೆನ್ನಾಗಿ ತಿನ್ಕೊಂಡು ಬಂದ್ಬಿಟ್ಟು ನನಗೆ ಇಲ್ಲಿ ಕಾಮೆಂಟ್ರಿ ಕೊಡ್ತಾಯಿದ್ರು, ಅಯ್ಯೋ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಆಯಿತು ಬಿಡಿ ನಾವೇನು ತಿನ್ನಲ್ವಾ ಅಂತ ಅಂದ್ಕೊಂಡು ಅದೊಂಚೂರು ಜಗಳ ಮಾಡ್ಕೊಂಡು ನಮ್ಮ ಅಮ್ಮನ ಜೊತೆ ಬಂದು ಮೇಲೆ ಕೂತಿದ್ದೀನಿ. ಈಗ ಜಸ್ಟ್ ರೊಟ್ಟಿ ಮಾಡಿಕೊಟ್ರು, ಏನೂ ತಿಂದಿಲ್ಲ ಮಧ್ಯಾಹ್ನದಿಂದ ಅಂದ್ಬಿಟ್ಟು ಈಗ ರೊಟ್ಟಿ ಮಾಡಿಕೊಟ್ರು. ತಿಂದ್ಬಿಟ್ಟು ಬಂದು ಮೇಲೆ ಕೂತ್ಕೊಂಡು ಹಂಗೆ ಫೀಲ್ಡೆಲ್ಲ ನೋಡ್ತಾ ಕೂತಿದ್ದೆ. ಹಂಗೆ ನಿಮ್ಮ ಜೊತೆ ಮಾತಾಡೋಣ ಅಂತ ಅನ್ನಿಸ್ತು, ಅದಕ್ಕೆ ಮೊಬೈಲ್ ತೊಗೊಂಡೆ. ಸಂಡೇ ಫನ್ ಡೇ ಹೋಗ್ಬಿಟ್ಟು ಸ್ಯಾಡ್ ಡೇ ಆಗೋಯ್ತು. ಏನು ಮಾಡೋಣ ಹೇಳಿ. ಈಗ ನಮ್ಮ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಣ.
ನೋಡಿ ಕಾಜಲ್ ಬೇಕು ಅನ್ನೋದೊಂದು ಕಾಲ, ಕಾಜಲ್ನ ಹಿಂಗೆ ಎಸ್ದುಬಿಟ್ಟು ಹೋಗಿದ್ದಾರೆ, ಬೇಕು ಅಂದಾಗ ಹುಡ್ಕೋದು. ನೋಡಿ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಯಿತು, ಆ ಕಡೆಗೆಲ್ಲ ನೀಟಾಗಿ ಇಟ್ಟಿದ್ದೀನಿ. ಈಗೆಲ್ಲ ಕ್ಲೀನ್ ಮಾಡಿದ್ದೀನಿ, ಏನೋ ತಕ್ಕ ಮಟ್ಟಿಗೆ ಕ್ಲೀನಿಂಗ್ ಆಗಿದೆ. ನೋಡೋಣ, ಟೆರೆಸ್ ಮೇಕ್ ಓವರ್ ಮಾಡಬೇಕು ಅಂತ ಇದ್ದೀನಿ, ಹೇಗಾಗುತ್ತೆ ಗೊತ್ತಿಲ್ಲ, ಈಗ ಅಂತೂ ಇಲ್ಲ, ನೋಡೋಣ. ಫೋಲ್ಡ್ ಆಗಿರೋ ಬಟ್ಟೆನೆಲ್ಲ ಕೆಳಗೆ ಎತ್ಕೊಂಡು ಹೋಗೋಣ ಬನ್ನಿ. ತುಂಬ ವೆಯ್ಟ್ ಇದೆ ಫ್ರೆಂಡ್ಸ್, ಮೊಬೈಲ್ ಇಟ್ಕೊಂಡು ಅದು ಹೆಂಗೆ ಎತ್ಕೊಂಡು ಹೋಗೋದು ಗೊತ್ತಾಯ್ತಾ ಇಲ್ಲ, ನೋಡೋಣ ಬನ್ನಿ. ಮೊಬೈಲ್ ಇಟ್ಕೊಂಡು ಈ ಕಡೆ ಒಂದು ಕಡೆ ಇದು ಇಟ್ಕೊಂಡು ಬಟ್ಟೆ ಎಲ್ಲ ಬಿದ್ದೋಯ್ತೈತೆ ಫ್ರೆಂಡ್ಸ್. 6 ಗಂಟೆ ಆಯಿತು, ಲೈಟ್ ಹಾಕಬೇಕು ಅನ್ನೋದು ಗೊತ್ತಾಗಲ್ವ ನಿಮಗೆ? ಕರೆಂಟ್ ಬಂದಿಲ್ವ ಈಗ? ಅದೇನು ಮನೆ ಮೇಂಟೈನ್ ಮಾಡ್ತೀಯೋ ನೀನಂತೂ. ನೋಡಿ ಎಷ್ಟು ಫುಲ್ಲು ಮೆಸ್ಸಿ ಆಗಿದೆ ನಮ್ಮ ವಾರ್ಡ್ರೋಬ್. ಈಗ ನಮ್ಮ ಟಾಸ್ಕ್ ಸ್ಟಾರ್ಟ್, ವಾರ್ಡ್ರೋಬ್ ಆರ್ಗನೈಸೇಷನ್ ಹೇಗೆ ಮಾಡ್ತೀನಿ ಅಂತ ನೋಡಿ ಫೈನಲ್ ಔಟ್ಪುಟ್ ತೋರಿಸ್ತೀನಿ. ನಾನು ತುಂಬ ಇಷ್ಟಪಡೋ ಸೀರೆ ಅಂದರೆ ಈ ಸೀರೆ, ಪಿಸ್ತಾ ಕಲರ್ ಇದೆ, ಫುಲ್ಲು ಪ್ಲೇನು, ಸೂಪರಾಗಿದೆ, ತೋರಿಸ್ತೀನಿ. ಫುಲ್ ಸೀರೆ ಪ್ಲೇನು, ಇದು ಬ್ಲೌಸ್ ಸಿಂಪಲಾಗಿ ನಾನೇ ಸ್ಟಿಚ್ ಮಾಡಿರೋದು. ಇದು ಸ್ಕ್ವೇರಲ್ಲಿ, ಬ್ಯಾಕ್ ನೆಕ್ ಸ್ಕ್ವೇರ್ ಅಷ್ಟೇ. ಏನಕ್ಕಪ್ಪ ಅಂದರೆ ಸ್ಲೀವ್ಸು ತುಂಬ ಗ್ರ್ಯಾಂಡಾಗಿತ್ತು, ಅದಕ್ಕೋಸ್ಕರ ಜಸ್ಟ್ ಸ್ಕ್ವೇರಲ್ಲಿ ಇದು ಮಾಡಿ ಟ್ಯಾಗ್ ಕೊಟ್ಟಿದ್ದೀನಿ. ಇದು ಸ್ಲೀವ್ಸು ಅದೇ ಬಂದಿದ್ದು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಪಿಸ್ತಾ ಕಲರ್. ನನಗೂ ತುಂಬ ಇಷ್ಟ. ಹೇಗಿದೆ ಈ ಸೀರೆ ಅಂತ ಕಮೆಂಟ್ ಮಾಡಿ. ಈ ಸೀರೆ ನಮ್ಮ ಆಂಟಿಗೆ ಕೊಡಿಸಿರೋದು, ಅಕ್ಕಂಗೆ ಸೀರೆ ಉಡಿಸ್ಬೇಕು ಅಂದಾಗ ಫುಲ್ಲು ಪ್ಲೇನ್ ಚೆನ್ನಾಗಿದೆ. ನನಗೆ ಪ್ಲೇನ್ ಸ್ಯಾರಿ ಅಂದರೆ ತುಂಬ ಇಷ್ಟ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಬ್ಲೌಸ್ ಮಾತ್ರ ಗ್ರ್ಯಾಂಡ್ ಲುಕ್ಕಲ್ಲಿದೆ, ತೋರಿಸ್ತೀನಿ. ಇದು ಫುಲ್ಲು ಸ್ಲೀವ್ಸ್ಗೆ ಇನ್ನೂ ಸ್ಟಿಚ್ ಮಾಡಿಲ್ಲ, ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ಸ್ಟಿಚ್ ಮಾಡಿ ವೇರ್ ಮಾಡೋಣ. ಫೈನಲಿ ಮೈ ವರ್ಕ್ ಇಸ್ ಓವರ್. ನೋಡಿ ಹೆಂಗೆ ಅಲೈನ್ಮೆಂಟ್ ಮಾಡಿದ್ದೀನಿ ಅಂತ. ಮೇ ಬಿ ಇಟ್ಸ್ ಓಕೆ. ಹೌ ಮಚ್ ಐ ನ್ಯೂ, ನನಗೆ ಎಷ್ಟು ಗೊತ್ತು ಅಷ್ಟು ಮಟ್ಟಿಗೆ ನೀಟ್ ಮಾಡಿದ್ದೀನಿ. ಮತ್ತು ನಾನೇ ಮೆಸ್ಸಿ ಮಾಡ್ತೀನಿ. ಡ್ಯೂಟಿಗೆ ಹೋಗ್ಬೇಕಾದ್ರೆ ಯಾವ ಸಿಗ್ತದೆ ಅವತ್ತೇ ಎಳೆಯೋದು ಮಾಡೋದು. ಸುಮಾರಾಗಿ ಅರೇಂಜ್ ಮಾಡಿದ್ದೀನಿ ಅಂತ ಅಂದ್ಕೋತೀನಿ. ನೋಡೋಣ ಎಷ್ಟು ದಿನ ಹಿಂಗೆ ಇರುತ್ತೆ ಅಂತ. ಫೈನಲ್ಲಿ ಬಟ್ಟೆ ಅರೇಂಜ್ಮೆಂಟ್ಸ್ ಎಲ್ಲ ಆಯಿತು. ಈಗ ನಮ್ಮಮ್ಮ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾಕಪ್ಪ ಅಂದರೆ ಅವರು ಮಧ್ಯಾಹ್ನ ಚೆನ್ನಾಗಿ ತಿನ್ಕೊಂಬಂದ್ರಲ್ಲ, ಅದಕ್ಕೆ ಕೇರ್ ಕನ್ಸರ್ನಿಂದ ನಮ್ಮಮ್ಮ ಈಗ ನನಗೋಸ್ಕರ ಅಂತ ಚಿಕನ್ ತರಿಸಿ ಬಿರಿಯಾನಿ ಮಾಡೋಕ್ಕೆ ರೆಡಿ ಮಾಡ್ತಿದ್ದೇವೆ. ಬನ್ನಿ ನೋಡೋಣ ಹೇಗೆ ಮಾಡ್ತಾರೆ ಅಂತ. ರೆಸಿಪಿ ತೋರಿಸ್ಕೊಡ್ತೀನಿ ನೋಡಿ. ಏನು ಮಾಡ್ತಿದ್ದೀರಾ ಅಮ್ಮ ಅವರೇ ಮಗಳಿಗೋಸ್ಕರ? ಹೇಳಮ್ಮ. ಬಿರ್ಹಾನಿ ಅಂತೆ ಗಾಯ್ಸ್, ನೋಡಿ ಬಿರಿಯಾನಿ ಅನ್ನೋದು ಬಿರ್ಹಾನಿ ಹೆಂಗೆ ಹೇಳ್ತಾರೆ ನೋಡಿ, ಕಲ್ತ್ಕೋಬೇಕು ಈಗ ನಾವು. ಬಿರ್ಹಾನಿ ಮಾಡೋದಕ್ಕೆ ಫಸ್ಟ್ ಸ್ಟೆಪ್ ಗಾಯ್ಸ್, ಗ್ಯಾಸ್ ಹಚ್ಕೊಳ್ಳಿ, ಕುಕ್ಕರ್ ಇಡಿ. ಏನೇನು ಹಚ್ಕೊಂಡಿದ್ದಾರೆ, ಈರುಳ್ಳಿ ಇದೆ, ಟೊಮೆಟೊ ಇದೆ, ಚಿಕನ್ ಕ್ಲೀನ್ ಮಾಡಿಟ್ಟಿದ್ದಾರೆ, ಮೆಣಸಿನ್ಕಾಯಿ. ನೆಕ್ಸ್ಟು ಈಗ ಏನಾಗ್ತೀರಾ ಮದರ್ ಇಂಡಿಯಾ? ಎಣ್ಣೆ ಹಾಕ್ಬೇಕಂತೆ ಗಾಯ್ಸ್. 1 ನಿಮಿಷ. ನನ್ನ ತಮ್ಮ ಕೇಳ್ತಿದ್ದಾನೆ ಗಾಯ್ಸ್, ಹೊಟ್ಟೆಗೆ ಹಾಕ್ಬೇಕಾ ತಲೆಗೆ ಹಾಕ್ಬೇಕಾ ಅಂತ. ಎಲ್ಲಿಗೆ ಹಾಕೋಣ ನೀವೇ ಹೇಳಿ. ಈಗ ನಾನು ಸದ್ಯಕ್ಕೆ ಕುಕ್ಕರ್ಗೆ ಹಾಕ್ತೀನಿ. ನೋಡಿ ಫಸ್ಟ್ ಸ್ಟೆಪ್ಪು ಆಯಿಲ್ ಹಾಕೊಳ್ಳಿ. ಒಂದು 5 ಸ್ಪೂನ್ಸ್ ಆಯಿಲ್ ಹಾಕಿದ್ದಾರೆ. ಮೇನ್ ಕುಕ್ ಇವರು, ಅದಕ್ಕೆ ಕೋರಸ್ ನಮ್ಮದು, ಸರಿನಾ? ಈಗ ಏನಾಗ್ತಾ ಇದ್ದೀರಮ್ಮ? ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದಾರೆ ಗಾಯ್ಸ್. ಎಲ್ಲ ಕುಡಿತಾ ಇದೆ, ಎಣ್ಣೆ ಜಾಸ್ತಿ ಕಾದ್ಬಿಟ್ಟಿದೆ. ನಾವು ಅಮ್ಮಗೆ ಹೇಳ್ತೀನಿ ಇಷ್ಟು ಅಗಲ ಹಾಕಬೇಡಿ, ಕಟ್ ಮಾಡಿ ಹಾಕಿ ಅಂತ. ಯಾಕೆಂದರೆ ನಾವು ಎತ್ತಿ ಎಸ್ಬಿಡ್ತೀವಿ, ಅದಕ್ಕೋಸ್ಕರ. ಕರಿಬೇವಿನ ಸೊಪ್ಪನ್ನ ಚೆನ್ನಾಗಿ ತಿನ್ನಿ, ಕಣ್ಣಿಗೆ, ತಲೆ ಕೂದಲಿಗೆ, ಕಪ್ಪಾಗಕ್ಕೆ, ಬೆಳೆಯೋಕ್ಕೆ ತುಂಬ ಒಳ್ಳೆಯದು. ಕರಿಬೇವಿನ ಸೊಪ್ಪನ್ನ ತಿನ್ನಿ. ನೆಕ್ಸ್ಟು ಪಲಾವ್ ಎಲೆ, ನೆಕ್ಸ್ಟು ಕಸ್ತೂರಿ ಮೇಥಿನೂ ಏನೋ ಹಾಕಿದ್ರು. ನಾವು ಈಗ ಇದನ್ನ ಅಲ್ಲಾಡ್ಸೋ ಕೆಲಸ ಮಾಡ್ತಾ ಇದ್ದೀವಿ ವಿಡಿಯೋ ಜೊತೆಗೆ. ಪಲಾವ್ ಮಸಾಲೆಗಳನ್ನ ಹಾಕ್ತಾ ಇದ್ದಾರೆ, ಮೀನ್ಸ್ ಮೊಗ್ಗು. ಇನ್ನೇನು ಹಾಕಿದ್ರಮ್ಮ? ಮೊಗ್ಗೊಂದು ಮೊಗ್ಗು, ಚಕ್ಕೆ, ಲವಂಗ. ಇನ್ನು ಚಕ್ಕೆ ಲವಂಗ ಹಾಕಿಲ್ಲ ಗಾಯ್ಸ್. 1 ನಿಮಿಷ ನೋಡಿ ಗಾಯ್ಸ್, ಚಕ್ಕೆ ಲವಂಗ. ನೆಕ್ಸ್ಟು ಇದಕ್ಕೆ ಏನಾಗ್ತಾ ಇದ್ದೀರಾ? ಹಸಿಮೆಣಸಿಕಾಯಿ. ಎಷ್ಟು ಹಾಕ್ತಾ ಇದ್ದೀರಾ? 1 2 3 4 5 6 7 8 ಹಸಿಮೆಣಸಿಕಾಯಿ ಹಾಕ್ತಾ ಇದ್ದಾರೆ ಗಾಯ್ಸ್. ಅಪ್ರಾಕ್ಸಿಮೇಟಾಗಿ ಒಂದು 3 ಜನ 4 ಜನ ಅಡುಗೆ ಮಾಡ್ತಾ ಇದ್ದೀವಿ ನಾವು. ಅದೇ ಜಾಸ್ತಿ ತಿಂತೀವಿ ನಾವು. ಚಟಪಟ ಸಿಡಿತಾ ಇದೆ ಗಾಯ್ಸ್. ನೀರು ಹಾಕ್ಬಿಟ್ಟಿದ್ದು ಒಂಚೂರು ಕೈಗೆಲ್ಲ ಬಿಟ್ಟು ಏಟಾಗೋಯ್ತು. ನೆಕ್ಸ್ಟು ಆನಿಯನ್ ಹಾಕ್ತಾ ಇದ್ದಾರೆ.
ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗ ಒಂದು ದಪ್ಪಗಿರೋದು 2 ತೊಗೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ. ಚೆನ್ನಾಗಿ ಮಿಕ್ಸಿಂಗ್ ಅಲ್ಲಾಡ್ಸು ಚೆನ್ನಾಗಿ ಅಲ್ಲಾಡ್ಸೋ ಕಾರ್ಯಕ್ರಮ ನಡೀತಾ ಇದೆ. ಅಲ್ಲಾಡ್ಸಾದ್ಮೇಲೆ ಸಿಗ್ತೀನಿ ಕರೀರಿ. ಗ್ಯಾಪಲ್ಲಿ ನಮ್ಮ ಬಾಸು ಬಿಗ್ ಬಾಸ್ ನೋಡೋಣ. ನಮ್ಮ ಸುದೀಪ್ ಅವರು ಏನೋ ಆವಾಜ್ ಆಗ್ತಾ ಇದ್ದಾರೆ ಎಲ್ಲರಿಗೂ. ಈರುಳ್ಳಿ ಕಲರ್ ಒಂಚೂರು ಟ್ರಾನ್ಸ್ಲೂಸೆಂಟ್ ಆಗಬೇಕು, ಒಂಚೂರು ಲೈಟಿಶ್ ಆದಮೇಲೆ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರೆ. 1 ಬಿಗ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗಾಯ್ಸ್. ಇದು ಹೋಮ್ ಮೇಡ್, ಮನೇಲೇ ಮಾಡ್ಕೊಂಡಿರೋದು ನಮ್ಮಮ್ಮ. ಈಗ ಜಸ್ಟ್ ಮಾಡಿದ್ರು, ಬಟ್ ಅದು ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಳ್ಳಿಲ್ಲ, ಸಾರಿ. ಇನ್ನೊಂದ್ಸಲ ಮಾಡ್ಬೇಕಾದ್ರೆ ಮಾಡಿ ತೋರಿಸ್ತೀನಿ. ಈಗ ನೆಕ್ಸ್ಟು ನಮ್ಮ ಎಗೇನ್ ಮಿಕ್ಸಿಂಗ್ ಕಾರ್ಯಕ್ರಮ. ಹಸಿ ವಾಸನೆ ಹೋಗೋ ತನಕ ಒಂಚೂರು ಕೈ ಹಾಕಬೇಕು. ಸಾಲ್ಟು, ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಟರ್ಮರಿಕ್, ಅರಿಶಿಣದಲ್ಲಿ ಆಂಟಿಸೆಪ್ಟಿಕ್ ಕಂಟೆಂಟ್ ತುಂಬ ಜಾಸ್ತಿ ಇದೆ, ಅರಿಶಿಣ ತಗೋಬೇಕು. ನೆಕ್ಸ್ಟ್ ಈಗ ಚಿಕನ್ ಆ್ಯಡ್ ಮಾಡ್ತಾ ಇದ್ದಾರೆ. ಈಗ ನೀಟಾಗಿ ಮಿಕ್ಸ್ ಮಾಡೋಣ. ಫುಲ್ ಮಿಕ್ಸಿಂಗ್ ಕಾರ್ಯಕ್ರಮ. ಇಲ್ಲಿ ಟೊಮೆಟೊ ಹಾಕಿಲ್ಲಮ್ಮ. ಚಿಕನ್ ಲೈಟಾಗಿ ನೀರು ಬಿಡ್ತಾ ಇದೆ ಗಾಯ್ಸ್. ಇನ್ನು ನಾವು ಟೊಮೆಟೊ ಆ್ಯಡ್ ಮಾಡಿಲ್ಲ, ಆ್ಯಡ್ ಮಾಡಬೇಕು. ಈಗ ಟೊಮೆಟೊ ಹಾಕ್ತಾ ಇದ್ದಾರೆ. ಒಂದು 3 ಬಿಗ್ ಸೈಜ್ ಟೊಮೆಟೊ ಗಾಯ್ಸ್. ಫುಲ್ ಈಗ ಮಿಕ್ಸ್ ಮಾಡಿ ಟೊಮೆಟೊ ಎಲ್ಲ ಫುಲ್ಲು ಸಾಫ್ಟ್ ಆಗಬೇಕು. ಟೊಮೊಟೊದಲ್ಲಿರೋ ನೀರು, ಚಿಕನ್ ಬಿಡೋ ನೀರು ಎಲ್ಲ ಅದರಲ್ಲೇ ಬೇಯಬೇಕು. ನೆಕ್ಸ್ಟ್ ಆಮೇಲೆ ನಾವು ನೀರು ಅಕ್ಕಿನ ಆ್ಯಡ್ ಮಾಡ್ತೀವಿ. ಅಲ್ಲಿವರೆಗೂ ಫುಲ್ ಇದರಲ್ಲೇ ಒಂಚೂರು ಚಿಕನ್ ಬೇಯಬೇಕು. ಒಂದು 50% ಚಿಕನ್ ಇದರಲ್ಲೇ ಬೇಯಬೇಕು. 3 ಮಿನಿಟ್ಸ್ ಆಫ್ಟರ್ ಹಿಂಗಾಗಿದೆ ಗೈಸ್. ಇದು ಫುಲ್ಲು ನೀರು ಬಿಟ್ಟಿದೆ, ಟೊಮೊಟೊನು ಸಾಫ್ಟ್ ಆಗ್ತಾ ಇದೆ. ಈಗ ವಾಟರ್ ಆ್ಯಡ್ ಮಾಡ್ತಾ ಇದ್ದಾರೆ. 1 2 2.5 ಗ್ಲಾಸ್ ಅಕ್ಕಿನ 2.5 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಗೈಸ್. 2 ಚೊಂಬು ನೀರು, 2 ಚೊಂಬಂತೆ, ಗ್ಲಾಸಲ್ವಂತೆ. ಫುಲ್ ಮಿಕ್ಸ್ ಮಾಡಿ ಈಗ ಟೇಸ್ಟ್ ನೋಡ್ಕೊಳ್ಳಿ. ಟೇಸ್ಟ್ ಸಾಲ್ಟ್ ಏನಾದರೂ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಗಾಯ್ಸ್, ಕಲರ್ ಯಾವ ಥರ ಕಾಣಿಸ್ತಾ ಇದೆ. ಈಗ ಕುದೀತಾ ಇದೆ. ಐ ಆಮ್ ಎಕ್ಸೈಟೆಡ್ ಟು ಟೇಸ್ಟ್ ಇಟ್. ಮೇಲೆ ಕಸ್ತೂರಿ ಮೇಥಿ ಹಾಕ್ತಾ ಇದ್ದಾರೆ. 1 ಸ್ಪೂನ್ ಗರಂ ಮಸಾಲ ಹಾಕ್ತಾ ಇದ್ದಾರೆ ಗೈಸ್. ಫೈನಲಿ ಈಗ ಕುಕ್ಕರ್ ಮುಚ್ಚಿ 1 ವಿಷಲ್ ಸಾಕಮ್ಮ. 1 ವಿಷಲ್ ಹೊಡ್ಸಿದ್ರೆ ಬಿರಿಯಾನಿ ರೆಡಿ ಟು ಈಟ್. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ತುಪ್ಪ ಹಾಕಿರಲ್ಲ ಗಾಯ್ಸ್. ಈಗ ತುಪ್ಪ ಹಾಕ್ತಿದ್ರೆ ಹೋಮ್ ಮೇಡ್ ತುಪ್ಪ. 2 ಸ್ಪೂನ್ ತುಪ್ಪ ಹಾಕಿದ್ದಾರೆ. ಇನ್ನೊಂದು ಸ್ವಲ್ಪ ಉಳಿದಿದ್ದು ಕೊತ್ತಂಬರಿ ಸೊಪ್ಪೆಲ್ಲ ಆ್ಯಡ್ ಮಾಡಿದ್ದಾರೆ. ಜಸ್ಟ್ 1 ಮಿಕ್ಸ್ ಕೊಡ್ತಾ ಇದ್ದಾರೆ. ಆಲ್ರೆಡಿ ರೈಸ್ ಬೇಯ್ತಾ ಇದೆ, ಏನು ಸ್ವಲ್ಪ ಇದಾಗುತ್ತೆ. ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಹೊಡ್ಸಿದ್ರೆ ಬಿರಿಯಾನಿ ರೆಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.